ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದ್ಬಿಟ್ಟು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನದ ವಿಡಿಯೋ ಆಗಿರುತ್ತೆ. ಈ 3 ದಿನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಯಾರ್ಯಾರೋ ಇಬ್ಬರು ಬಂದು ಹೋದರು, ಅವರೆಲ್ಲ ಯಾರು, ಏನು, ಹೇಗೆ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಏನು ಸ್ಪೆಷಲ್ ಅಡುಗೆ ಮಾಡಿದ್ದೆ, ಏನು, ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇದು ಬಂದ್ಬಿಟ್ಟು ಹೇಳಿದೆ ಅಲ್ವಾ, ಬುಧವಾರದ ವಿಡಿಯೋ ಆಗಿರುತ್ತೆ. ಅವತ್ತು ಬಂದ್ಬಿಟ್ಟು ಬುಧವಾರ ಗಾಂಧಿ ಜಯಂತಿ ಎಲ್ಲ ಇತ್ತಲ್ವ, ಅದಕ್ಕೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಇತ್ತಲ್ವ. ಅದಕ್ಕೆ ನಮ್ಮವರು ಬೆಳಗ್ಗೆನೇ ಹೋಗಿದ್ರು. ಅವ್ರಿಗೇನು ಊಟ ಏನು ಇರಲಿಲ್ಲ, ಮಕ್ಳಿಗೂ ರಜಾನೆ. ಸರಿ ಅಂತೇಳ್ಬಿಟ್ಟು ಹೇಳ್ದೆ ಅಲ್ವ, ಯಾರೋ ಒಬ್ಬರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಣ್ಣೆ ಬದನೆಕಾಯಿ ಸಾಂಬಾರು ಅಂದರೆ ತುಂಬಾ ಇಷ್ಟ. ಸರಿ ಅಂತ ಹೇಳ್ಬಿಟ್ಟು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಬೇರೆಯೇ ಮಾಡಿದ್ದೆ ನೋಡಿ. ಇವಾಗೆಲ್ಲ ತೋರಿಸಿದಂಥದ್ದು ಎಲ್ಲವನ್ನು ಈ ಥರ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಎಣ್ಣೆ ಬದನೆಕಾಯಿ ಯಾವ ಥರ ಮಾಡಿದ್ದೆ ಏನು ಅಂತ ಈಗಾಗಲೇ ನಿಮಗೆ ರೆಸಿಪಿನ ಶೂಟ್ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಇವಾಗ ರೆಸಿಪಿನ ಏನೂ ತೋರಿಸ್ಲಿಲ್ಲ. ಹೇಳ್ದೆ ಅಲ್ವಾ, ಆವಾಗ ಬೆಳಿಗ್ಗೆ ತಿನ್ನೋದಕ್ಕೋಸ್ಕರ ಅಂದರೆ ನಮ್ಮ ಮಗನಿಗೂ ಕೆಮ್ಮು ಆ ಥರ ಎಲ್ಲ ಜಾಸ್ತಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ರಸಮ್ ಮಾಡಿ ರೈಸ್ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇದು ಬಂದ್ಬಿಟ್ಟು ಒಂದು 4 o'clock ಆ ಥರ ಆಗಿರುತ್ತೆ. ಅವತ್ತು ಮಧ್ಯಾಹ್ನದಿಂದನೇ ಮಳೆ ಬೀಳ್ತಾನೆ ಇತ್ತು. ಎಣ್ಣೆ ಬದನೆಕಾಯಿ ಸಾಂಬಾರೂ ಮಾಡಿದ್ದೆ, ರೈಸು ಮಾಡಿದ್ದೆ. ಇನ್ನು ನಮ್ಮವರು ಬಂದರು, ಅವ್ರಿಗೂ ಮಧ್ಯಾಹ್ನ ಊಟಕ್ಕೂ ಎಲ್ಲ ಕೊಟ್ಟು ಇನ್ನು ನಾನು ಇಲ್ಲಿ ಕೆಳಗಡೆ ಬಟ್ಟೆ ಸ್ಟಿಚಿಂಗು ಅದು ಇದು ಮಾಡ್ಕೊಂಡಿದ್ದೆ. ಸರಿ, ಮಳೆ ಬೀಳ್ತಾ ಇತ್ತಲ್ವ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸರಿ, ಮನೆಯಲ್ಲಿ ಅದೇ ಹೇಳ್ದೆ ಅಲ್ವ, ಇದು ನಮ್ಮ ಅಕ್ಕನ ಮಗಳ ಮದುವೆನಲ್ಲಿ ನಮ್ಮ ಅಕ್ಕ ಪೂರಿ ಹಾಕಿ ಕಳಿಸಿದ್ರಲ್ವ, ಆವಾಗಿಂದು ಹಾಗೆ ಇತ್ತು. ಸರಿ, ಅದನ್ನೆಲ್ಲನೂ ತೊಗೊಂಬಂದೆ. ಅಂದರೆ ಕ್ಯಾರೆಟು ಅದಕ್ಕೇನೆಲ್ಲ ಬೇಕು ಎಲ್ಲ ಕೆಳಗಡೆಗೇನು ತೊಗೊಂಬಂದೆ. ಅದನ್ನೆಲ್ಲ ಕಟ್ ಮಾಡಿ ಅದ್ರ ಒಳಗಡೆ ಮಿಕ್ಸ್ ಮಾಡಿ ಕೊಟ್ಟ ನನ್ನ ಮಗ. ನೋಡಿ, ನಾನು ಅವತ್ತು ಈ ಹಿಂದೆ ತೋರಿಸ್ದೆ ಅಲ್ವಾ ಮಂಗಳವಾರದ ವ್ಲಾಗಲ್ಲಿ, ನಾಳೆ ಒಂದು ಬ್ಲೌಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಆ ಬ್ಲೌಸ್ನ ಈ ಥರ ಸಿಂಪಲ್ಲಾಗಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಅದನ್ನು ಬೇಲ್ಪುರಿನ ಮಾಡಿ ಕೊಟ್ಟ. ಹಾಗೆ ತಿಂದ್ಕೊಂಡು ಹಾಗೆ ನಿಮಗೆ ಬ್ಲೌಸ್ ಯಾವ ಥರ ಹೊಲ್ತಿದ್ದೀನಿ ಏನು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಿಂಪಲ್ಲಾಗಿ ಬಫ್ ಇಡೋಕ್ಕೆ ಹೇಳಿದರು. 2 ಟೈಮ್ ಇಡೋಕ್ಕೆ ಹೇಳಿದ್ದು. ಕಟ್ ಮಾಡುವಾಗ ನಾರ್ಮಲ್ ಕಟ್ ಮಾಡಿಬಿಟ್ಟು ಅದು ಮರ್ತೋಗೆ ಹೋಗ್ತೀನಿ. ಅದಕ್ಕೆ ಈ ಸರಿ ಈ ಥರ ಇದು ಮಾಡಿ ಕೊಟ್ಟಿದ್ದೀನಿ. ಹಾಗೆ ಕಾಫಿನೂ ಕೊಡ್ತಾ ಈ ಥರ ಬೇಲ್ಪುರಿನ ತಿಂತಾಯಿದ್ದೀನಿ. ಇವತ್ತು ಬುಧವಾರದ ವ್ಲಾಗು ಇಲ್ಲಿಗೇ ಎಂಡ್ ಆಯಿತು. ಅವತ್ತು ನೈಟಲ್ಲಿ ಬಂದಿದ್ದು ನಂದು ಯಾರಂದರೆ ನಮ್ಮ 2ನೇ ಅಕ್ಕನ ಮಗ ಬಂದಿದ್ದ. ಅದು ಕೆಲವೊಂದೆಲ್ಲನೂ ಮದುವೆ ಟೈಮಲ್ಲಿ ಆ ಕಡೆ ಈ ಕಡೆ ಎಲ್ಲನೂ ಹೊರಟೋಗಿದ್ವಲ್ಲ, ಏನೆಲ್ಲ ಹೋಗಿತ್ತು ಏನೋ ಅಂತ ಅದೆಲ್ಲ ತಗೊಂಡು ಬಂದಿದ್ದ ಹಾಗೇ. ಸರಿ, ಅವತ್ತು ಇನ್ನು ನೈಟಲ್ಲಿ ಏನೂ ವಿಡಿಯೋನ ಶೂಟ್ ಮಾಡಲಿಲ್ಲ. ಅವನು ಬಂದಿದ್ದು 10 o'clock ಆ ಥರ ಆಗೋಗಿತ್ತು. ಸರಿ ಅಂತ ಹೇಳಿಬಿಟ್ಟು ಏನೂ ಶೂಟ್ ಮಾಡಲಿಲ್ಲ. ಸರಿ, ಇದು ಬಂದ್ಬಿಟ್ಟು ಬೆಳಿಗ್ಗೆ ಅವತ್ತು ಗುರುವಾರದ ಬೆಳಿಗ್ಗೆ ಮಕ್ಕಳಿಗೆ ಎಲ್ಲನೂ ಇನ್ನು ಅವನಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ವೆಜ್ ರೈಸ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಅವತ್ತು ವೆಜ್ ರೈಸಿಗೆ ಈ ಥರ ಎಲ್ಲನೂ ರೆಡಿ ಮಾಡಿದ್ದೀನಿ. ಇನ್ನು ಮೊಟ್ಟೆನೂ ಹಾಕಿದ್ರೆ ಸರಿ ಹೋಗ್ತಾಯಿತ್ತು. ಅದು ಬೇರೆ ನಾನು ಅಂದ್ಕೊಂಡೆ ಈ 9 days ನಾನ್ ವೆಜ್ ತಿನ್ನಬಾರ್ದು ಅಂತ ಅಂದ್ಕೊಂಡೆ ದೀಪ ಇಡೋಣ ಅಂತ ಹೇಳಿಬಿಟ್ಟು. ಆದರೆ ಹೇಳ್ದೆ ಅಲ್ವಾ, ನೀವು ಏನೇ ಮಾಡಲಿ ಏನೇ ಇದು ಮಾಡಲಿ ಅವ್ರಿಗೆ ಅನಿಸಿದ್ರೆ ಮಾತ್ರನೇ ಅವರು ತಗೊಂಬರ್ದೇ ಇರ್ತಾರೆ. ಸಂಡೇ ಅಂದರೆ ನಮ್ಮ ಯಜಮಾನ್ರು ಕಂಪಲ್ಸರಿ ನಾನ್ ವೆಜ್ ಇರಲೇಬೇಕು ಅವ್ರಿಗೆ. ಆ ಥರ ಇನ್ನು ಹಿಟ್ಟೂ ವೇಸ್ಟ್ ಆಗುತ್ತಲ್ವ. ಸರಿ ಅಂತೇಳ್ಬಿಟ್ಟು ನಾರ್ಮಲಾಗಿ ನಮ್ಮ ಪೂಜೆ ನಾವು ಮಾಡ್ಕೊಳ್ಳೋಣ. ಇನ್ನು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ವಲ್ಲ, ಅವ್ರಿಗೆ ಇಷ್ಟನ ಯಾಕೆ ಇದು ಮಾಡೋದು ಅಂತ ಹೇಳಿಬಿಟ್ಟು ಸರಿ ಅಂತ ಇನ್ನು ಇವನು ಬಂದಿದ್ದಾನೆ. ಅವ್ರಿಗಾದ್ರೂ ಏನಾದರೂ ಹೇಳಿ ಒಂದು ದಿನಕ್ಕೇನು ಮಾಡ್ಬೋದು. ಇನ್ನು ಇವರು ಬರದೆ ಬಂದಿದ್ದಾನೆ. ಸರಿ, ಇನ್ನು ನನ್ನ ಮಗನೂ ಅವತ್ತು ಇಬ್ರಿಗೂ ಅಂತೇಳಿ ಮಾಡಿದ್ದು ಆದರೆ ನೋಡಿ ಅವನು ಹೋಗಲಿಲ್ಲ ಅವತ್ತು ನನ್ನ ಮಗ. ಅಂದರೆ ಅದಕ್ಕೆ ಸ್ವಲ್ಪ ಕೆಮ್ಮು ಜ್ವರ ಥರ ಇತ್ತು, ಅದಕ್ಕೋಸ್ಕರ ದೊಡ್ಡವನು ಹೋಗಲಿಲ್ಲ.
ಸರಿ ಅವತ್ತು ಚಿಕನ್ ಏನಾದರೂ ತರಿಸಿ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇದ್ದೆ. ಸರಿ ನೋಡಿ ಅಷ್ಟರಲ್ಲಿ ಈ ಥರ ಸಾಂಬಾರು ಪೌಡರ್ ಬೇಕಿತ್ತು, ಅವ್ರಿಗೂ ಬೇಕಿತ್ತು, ನನಗೂ ಬೇಕಿತ್ತು. ಅದಕ್ಕೋಸ್ಕರ ಈ ಥರ ಎಲ್ಲನೂ ಸಾಂಬಾರು ಪೌಡ್ರಿಗೆ ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ಹಾಕ್ಸ್ಕೊಂಡು ಬಂದರು ಮಕ್ಕಳು. ಸರಿ ಇದು ಬಂದ್ಬಿಟ್ಟು ಸಾಯಂಕಾಲ ಹೇಳ್ದೆ ಅಲ್ವಾ, ಸಾಯಂಕಾಲ ಅವತ್ತು ಗುರುವಾರದ ಮೊದಲನೇ ನವರಾತ್ರಿ ಪೂಜೆ, ನನ್ನ ಪೂಜೆ ಈ ಥರ ಎಲ್ಲ ಆಯಿತು. ಆದರೆ ಇದೆಲ್ಲ ತರಿಸಿದ್ದೆ, ಇನ್ನೂ ಏನೂ ಮಾಡಿರಲಿಲ್ಲ. ಮೊದಲು ಪೂಜೆ ಮಾಡಿಬಿಡೋಣ, ಮತ್ತು ಅದನ್ನು ಬೇಕಾದರೆ ಮಾಡೋಣ ಮುಟ್ಟೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ. ನೋಡಿದ್ರಲ್ಲ, ನವರಾತ್ರಿಯ ಮೊದಲನೇ ಪೂಜೆ ಈ ಥರ ಎಲ್ಲ ಆಯಿತು. ಶಾರ್ಟ್ ವಿಡಿಯೋಸಲ್ಲಿ ಎಲ್ಲನೂ ನೋಡಿರ್ತೀರ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬಂದ್ಬಿಟ್ಟು ಮೊದಲನೇ ನವರಾತ್ರಿಯಲ್ಲಿ ಮೊದಲನೇ ದಿನ ಅಲ್ವಾ, ಅದಕ್ಕೆ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹೇಗಿದ್ರು ಇವಾಗ ಚೆನ್ನಾಗಿ ಒಂದುಗೂಡಿ ಬಂತು ಅಂತಲೇ ಹೇಳ್ಬೋದು. ಯಾವಾಗಲೂ ರೆಡ್ ರೋಸ್ ತಗೊಳ್ತಾ ಇದ್ದಿದ್ದು, ಇವತ್ತೇ ಯೆಲ್ಲೋ ಕಲರು ರೋಸ್ನ ತಗೊಂಡೆ. ಇವತ್ತು ಬಂದ್ಬಿಟ್ಟು ಗುರುವಾರ ಅಲ್ವಾ, ಗುರುವಾರ ಯೆಲ್ಲೋ ಕಲರು ಆ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲನೂ ಆಗ್ತಾಯಿದೆ. ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ಇವಾಗ ಅಂದರೆ ಬೇರೆ ಥರನೇ ಅಂದ್ಕೊಂಡೆ, ಅದು ನಾವು ಏನೇ ಅಂದ್ಕೊಳ್ಳಿ ದೇವರು ಯಾವ ಥರ ಮಾಡಿಸ್ಕೋಬೇಕು ಅದೇ ಥರನೇ ಅಲ್ವಾ ಮಾಡಿಸ್ಕೊಳ್ಳೋದು. ಆ ಥರ ನೋಡಿ ಇವಾಗ ಆಚೆನೂ ಅಷ್ಟೇ ಈ ಥರ ಬಾಗಿಲೆಲ್ಲ ತೊಳೆದು ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ ಈ ಥರ ಎಲ್ಲನೂ ಮಾಡಿದ್ದೀನಿ. ನಾವು ಚಿಕ್ಕವರಿದ್ದಾಗಿಂದನೂ ಅಷ್ಟೇ ಈ ನವರಾತ್ರಿಗಳು ಅಂತ ಹೇಳಿದರೆ ಬೆಳಿಗ್ಗೆ ಸಾಯಂಕಾಲ ಈ ಥರ ಒಬ್ರಿಗೊಬ್ರು ಹೊಂದಿಸ್ಕೊಂಬಿಡೋದು. ಅಂದರೆ ಈ ಥರ ಬೆಳಿಗ್ಗೆ ಇದ್ದು ಇವ್ರು ಮಾಡಬೇಕು, ಇನ್ನೊಬ್ಬರು ಇವ್ರು ಮಾಡಬೇಕು ಅಂತ ಹೇಳಿಬಿಟ್ಟು ಇದು ಹೊಸ್ತಿಲು ಪೂಜೆನ ಮಾಡ್ತಾ ಇದ್ದಿದ್ದಂಥದ್ದು 9 ದಿನ. ಯಾವಾಗಲೂ ಹೊಸ್ತಿಲು ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ರಂಗೋಲಿ ಬಿಡಿಸಿ, ಅವಾಗಂದರೆ ಇದು ಕೆಮ್ಮಣ್ಣು ಮೆತ್ತಾ ಇರ್ತಾ ಇತ್ತಲ್ವ, ಬಾಗಿಲಿಗೆ ಕೆಮ್ಮಣ್ಣೆಲ್ಲ ತೆಗೆದು ಚೆನ್ನಾಗಿ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡಿಸಿ ಹೂವು ಇಡ್ತಾ ಇದ್ದಿದ್ದು. ಸಾಯಂಕಾಲ ಆದರೆ ಸಾಕು ಯೆಲ್ಲೋ ಕಲರು ರುದ್ರಾಕ್ಷಿ ಹೂವು, ಇವಾಗ ಯೂಬದಿ ಹೂವು ಅಂತ ಹೇಳ್ತೀವಲ್ಲ, ಪಿಂಕ್ ಕಲರು, ಆ ಹೂವುಗಳು ಈ ಸೀಸನಲ್ಲೇ ಬಿಡ್ತಾ ಇದ್ದಿದ್ದು. ಅದನ್ನು ಎಲ್ಲನೂ ತೊಗೊಂಬಂದು ಇಟ್ಟು ಎಲ್ಲನೂ ಪೂಜೆ ಎಲ್ಲನೂ ಮಾಡ್ತಾಯಿದ್ವಿ. ಕಡ್ಡಿ ಎಲ್ಲ ಹಚ್ಚಿಸಿ ಎಲ್ಲನೂ ಮಾಡ್ತಾಯಿದ್ದಿದ್ದು. 9ನೇ ದಿನದಲ್ಲಿ ಎಲ್ಲ ಗ್ರ್ಯಾಂಡಾಗಿ, ಅಂದರೆ ಲಾಸ್ಟ್ನೇ ದಿನ ಅಲ್ವಾ, ಚೆನ್ನಾಗಿ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಜಾಸ್ತಿ ತೊಗೊಂಬಂದು, ಮತ್ತು ಸ್ಫಟಿಕ ಹೂವು ಅದನ್ನು ಇದೇ ಸೀಸನಲ್ಲೇ ಬರೋದು, ಅದನ್ನು ಅಷ್ಟೇ ಹೊಲಿದು ಕಟ್ಟಿ ಎಲ್ಲ ಜಾಸ್ತಿ ಹಾಕಿ ಆರತಿ ಎಲ್ಲ ತೆಗೆದು ದೀಪಗಳು ಹಚ್ಚಿ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದಂಥದ್ದು. ಲಾಸ್ಟ್ ದಿನ ಕಾಯಿ ಒಡೆದು ಪೂಜೆ ಮಾಡ್ತಾ ಇದ್ದಂಥದ್ದು, ಆರತಿ ತೆಗೆದು ಆ ಥರ ಎಲ್ಲನೂ. ಅದೇ ಥರ ಇವಾಗ ನೆನಪಾಗತ್ತೆ. ಈ ಥರ ನವರಾತ್ರಿ ಅಂತ ಹೇಳಿದ್ರೆ ಅದನ್ನೇ ನೆನಪಾಗುತ್ತೆ. ಈ ಕಡೆ ಕೆಲವ್ರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಹೇಳ್ಬೇಕು ಅಂದರೆ ಆ ಕಡೆ ನಮ್ಮ ಕಡೆ ಕೋಲಾರ ಕಡೆನೇ ಜಾಸ್ತಿ ಮಾಡೋದು ಅಂತ ಅನಿಸುತ್ತೆ. ನಾನು ಹಂಗಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಯಾರಿಗಾದ್ರೂ ಅರ್ಟಾದರೆ ಸಾರಿ. ಈ ಕಡೆ ತುಂಬಾ ನೋಡ್ತೀನಲ್ಲ, ಜಾಸ್ತಿ ಇದು ಮಾಡಲ್ಲ. ಏನಾದರೂ ಅಮ್ಮನವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬೇಕಾದರೆ ಮಾಡ್ಕೊಂಬರ್ತಾರೆ. ಈ ಥರ ಹೊಸ್ತಿಲಿಗೆ ಪೂಜೆ ಮಾಡೋದು, ಮನೇಲಿ ಮಾಡೋದು ಆ ಥರ ಮಾಡಲ್ಲ. ಇನ್ನು ಇದು ದಸರಾನೂ ಅಷ್ಟೇ, ಈ ತಿಂಗಳ ಪೂರ್ತಿ ಅವ್ರಿಗೆ ಅನುಕೂಲ ಬಂದಾಗ, ಇಷ್ಟ ಬಂದಾಗ ಈ ಥರ ಮಾಡೋ ಅಂಥದ್ದು ಆ ಥರ ಎಲ್ಲ ಮಾಡ್ತಾರೆ. ಆವಾಗ ನಮಗೆ ನಾವು ಚಿಕ್ಕವರಿದ್ದಾಗ ಬಂಡಿ ಇರ್ತಾಯಿತ್ತಲ್ವ, ಬಂಡಿಗಳ ಇರ್ತಾ ಇದ್ದಿದ್ದು. ಅಂದರೆ ಸಂಕ್ರಾಂತಿ ಬಂದಿದ್ರೆ ಎತ್ತುಗಳ ಹಬ್ಬ, ಇದು ನವರಾತ್ರಿ ಬಂದರೆ ಬಂಡಿ ಹಬ್ಬ ಅಂತ ಹೇಳಿಬಿಟ್ಟು ಆ ಬಂಡಿನೂ ಅಷ್ಟೇ ಚೆನ್ನಾಗಿ ತೊಳೆದು ಪೇಂಟ್ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಜಾಸ್ತಿ ಹಾಕಿ ಅದಕ್ಕೂ ಅಷ್ಟೇ ಅಲಂಕಾರ ಮಾಡ್ತಾ ಇದ್ದಿದ್ದು. ಅದೆಲ್ಲ ತುಂಬಾ ಆವಾಗೆಲ್ಲ ಓಲ್ಡ್ ಮೆಮ್ರೀಸು ತುಂಬಾ ಚೆನ್ನಾಗಿರ್ತವೆ. ಅಂದರೆ ಇವಾಗ ಗಾಡಿಗಳು ಕಾರುಗಳೆಲ್ಲ ಬಂದುಬಿಟ್ಟಿದ್ದಾವೆ, ಆವಾಗ ಬಂಡಿಗಳೇ ಅಲ್ವ ಇರ್ತಾ ಇದ್ದಿದ್ದು, ಸೈಕಲ್ಲು ಬಂಡಿ ಈ ಥರ ಅದೆಲ್ಲನೂ ನೆನಪಿದೆ. ಜೋಳದ ಕಡ್ಡಿ ಎಲ್ಲ ಹಾಕಿ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದಂಥದ್ದು. ಆವಾಗಲೇ ಒಂಥರ ಅಲ್ವಾ, ಈಗಲೇ ಒಂಥರ. ಈ ಥರ ಎಲ್ಲ ಇನ್ನು ಜನ್ರೇಷನ್ನು ಇದು ಹೋಗ್ತಾ ಚೇಂಜಸ್ ಆಗೋಗ್ತಾ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಆ ಥರ ಮಾಡ್ತಾ ಇದ್ದಿದ್ದಂಥದ್ದು. ನನ್ನ ಮೊದಲನೇ ನವರಾತ್ರಿ ಪೂಜೆ ಈ ಥರ ಸಿಂಪಲ್ಲಾಗಿ ಈ ಥರ ಆಗಿದೆ. ನಾಳೆ ಫ್ರೈಡೇ, ಇವತ್ತು ಗುರುವಾರ ಅಲ್ವಾ, ನಾಳೆ ಫ್ರೈಡೇ ಯಾವ ಥರ ಮಾಡ್ತೀನಿ ಏನೋ. ನಾನು ಈ ಥರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅದಾಗಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಆಗಿಂದಾಗೆ ಮಾಡಿದ್ರೇ ಅದೊಂಥರನು. ಸರಿ ನೋಡೋಣ, ನನ್ನ ಜೊತೆ ನೀವು ನೋಡಿ ಯಾವ ಥರ ಮಾಡ್ತೀನಿ ಅಂತ. ಇವತ್ತಿಗೆ ಈ ಪೂಜೆ ಮೊದಲನೇ ದಿನ ಪೂಜೆ ಈ ಥರ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕು. ಇವಾಗ ಟೈಮು ಬಂದ್ಬಿಟ್ಟು
ಆಗೋಗಿದೆ. ಅಡುಗೆ ಎಲ್ಲ ಮಾಡಬೇಕು ಬೇಗನೆ. ಇನ್ನು ನಮ್ಮವ್ರು ಬರೋ ಟೈಮ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ. ನೋಡಿದ್ರಲ್ಲ ಫ್ರೆಂಡ್ಸ್, ಒಣಗಿದ ಮೇಲೆ ಯಾವ ಥರ ರಂಗೋಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಗುರುವಾರದ ವಿಡಿಯೋನೇ ಶೇರ್ ಮಾಡ್ತಾ ಇರೋದು. ಅವತ್ತು ಬಂದ್ಬಿಟ್ಟು ಹೇಳ್ದೆ ಅಲ್ವ, ನಮ್ಮ ಅಕ್ಕ ಮಗ ಬಂದಿರೋದ್ರಿಂದ ಸರಿ ಇನ್ನು ನೆಕ್ಸ್ಟ್ ಡೇನೇ ಹೊರ್ಟೋಗ್ತೀನಿ ಅಂತ ಹೇಳ್ತಾನೆ. ಬರ್ದೆ ಬಂದಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿದ್ದೆ. ಮತ್ತು ಅದನ್ನೇನು ವಿಡಿಯೋ ಶೂಟ್ ಮಾಡಲಿಲ್ಲ. ಇನ್ನು ನವರಾತ್ರಿ ವಿಡಿಯೋಸ್ ಯಾಕೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಶುಕ್ರವಾರ, ಮತ್ತು ಅವನು ಬಂದಲ್ವ ಶುಕ್ರವಾರ ಹೊರಟೋದ. ಅವನು ಗುರುವಾರ ಎಲ್ಲ ಇದ್ದು ಶುಕ್ರವಾರ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗಿದ ತಕ್ಷಣ ಇವನು ನಾನು ಹೋಗ್ತೀನಿ ಚಿಕ್ಕಮ್ಮ ಅಂತ ಹೇಳ್ಕೊಂಡು ಅವನು ಹೊರಟೋದ. ಸರಿ ಅವನು ಹೋಗಿದ್ಮೇಲೆ ಇನ್ನೊಬ್ಬ ಫೋನ್ ಮಾಡ್ದ, ಅಕ್ಕ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವ್ನಿಗೇನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ತರೋಕೆ ಏನು ಇರೋಲ್ಲ ಅಂತ ಹೇಳ್ಬಿಟ್ಟು ಸರಿ ಈ ಥರ ಏನಾದರೂ ಎಣ್ಣೆ ಬದನೆಕಾಯಿ ಸಾಂಬಾರಿದೆ. ಅವನಿಗೂ ಅದು ತುಂಬಾ ಇಷ್ಟ. ಚೆನ್ನಾಗಿತ್ತು. ಏನೋ ಇವರು ಈ 3 ದಿನದ ಇಡ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೋಬೇಡಿ, ಚೆನ್ನಾಗಿದೆ. ಈ ಥರ ಮಸಾಲೆ ಸಾಂಬಾರು ಎಲ್ಲನೂ ನಮ್ಮವರು ಅಷ್ಟೇ ಇಷ್ಟಪಟ್ಟರೆ ತಿಂತಾರೆ, ಕಾಯಿಸಿ ಈ ಥರ ಇಟ್ಟರೆ. ಅದಕ್ಕೋಸ್ಕರನೇ ಅಂದರೆ ನಾನು ಫ್ರಿಜ್ಜಲ್ಲಿ ಆ ಥರ ಏನು ಇಡಲ್ಲ, ಕಾಯಿಸಿ ಸ್ವಲ್ಪ ನೀರು ಹಾಕಿ ಕಾಯಿಸಿ ಚೆನ್ನಾಗಿ ಕುದಿಯೋ ಥರ ಕಾಯಿಸಿ ಇಟ್ಟರೆ ಇರತ್ತೆ ಆ ಥರ. ಸರಿ ನೋಡಿ, ಇವಾಗ ಬಂದ್ಬಿಟ್ಟು ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಪಾಲಕ್ ಸೊಪ್ಪು ಮತ್ತು 4 ಈರುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಈ ಥರ ಇವುಗಳನ್ನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಈ ಥರ ಬೇಳೆನ ಈ ಥರ ಸ್ವಲ್ಪ ರುಬ್ಬಿ ಇಟ್ಕೊಂಡಿದ್ದೀನಿ. ಬೇಳೆ ಬಂದ್ಬಿಟ್ಟು ಒಂದು ಸ್ವಲ್ಪ ಅರ್ಧ ಬಂದ್ಬಿಟ್ಟು ಚೆನ್ನಾಗಿ ನುಣ್ಣಗೆ, ಇನ್ನು ಅರ್ಧ ಬಂದ್ಬಿಟ್ಟು ಸ್ವಲ್ಪ ತೆರಿಯಾಗಿ ಈ ಥರ ನಾವು ಕಲಿಸ್ಕೊಂಡ್ರೆ ವಡೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಸೋಡಾ ಎಲ್ಲನೂ ಹಾಕ್ಕೊಂಡು ನೋಡಿ, ತುಂಬಾ ನೀರು ಇರಬಾರ್ದು. ಈ ಥರ ನಾವು ಸ್ವಲ್ಪ ಬೇಳೆ ಈ ಥರ ಎಲ್ಲನೂ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಗರಿಯಾಗಿ ಇದ್ದರೆ ಬರುತ್ತಲ್ವ, ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡಿದೆ. ಅವನು ಇವಾಗ ಬರ್ತಾಯಿದ್ದೀನಕ್ಕ ಅಂತ ಹೇಳಿ ಫೋನ್ ಮಾಡ್ದೆ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಇದನ್ನು ರೆಡಿ ಮಾಡಿದಂಥದ್ದು. ಸರಿ ಈ ಥರ ನೋಡಿ ಗರಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದನ್ನು ಒಂದು ಸ್ವಲ್ಪ ಕಾಫಿ ಕುಡಿತಾ ಇದನ್ನು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅವನು ಬಂದ, ತಿಂದು ಮತ್ತು ಹಿಂದೆನೇ ಹೊರಟೋದ. ಇದು ಯಾವಾಗ 2:30ಗೇನೋ ಬಂದ, ಮತ್ತು 3:30ಗೆಲ್ಲ ಹೊರಟೋದ. ಅವನು ಪ್ರಸಾದ ತೊಗೊಂಬಂದಿದ್ದ ನೋಡಿ. ಇದು ಪ್ರಸಾದ ತಿರುಪತಿಗೆ ಹೋಗಿದ್ದ, ಅದಕ್ಕೋಸ್ಕರ ಪ್ರಸಾದ ಅನ್ನೋದು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದು. ಹಾಗೆ ಕೆಲವೊಂದು ಬ್ಯಾಗ್ಸು ಎಲ್ಲ ಅಲ್ಲೇ ಇದ್ದೋಗಿದ್ವು, ಬಟ್ಟೆಗಳು ಎಲ್ಲನೂ, ಅದನ್ನು ತಗೊಂಡು ಬಂದ. ಅವತ್ತಿನ ಪೂಜೆ, ಶುಕ್ರವಾರದ ಪೂಜೆ ಅವತ್ತು ಬಂದ್ಬಿಟ್ಟು ಮಳೆ ಬರ್ತಾ ಇತ್ತಾ, ರಂಗೋಲಿ ಹಾಕಿದ್ದಿದ್ದು ಕೂಡ ಎಲ್ಲ ಹೊರಟೋಯ್ತು. ಆ ಥರ ಪೂಜೆ ಎಲ್ಲ ಮುಗೀತು. ನೋಡಿದ್ರಲ್ಲ, ನನ್ನ ಮಗ ನನಗೋಸ್ಕರ ಪ್ರಸಾದನ ತೊಗೊಂಬಂದಿದ್ದ. ನನ್ನ ಮಕ್ಕಳು ಎಲ್ಲರೂ ಅಷ್ಟೇ, 5-6 ಜನ ಮಕ್ಕಳು ಅಷ್ಟೇ ನನ್ನನ್ನು ತುಂಬಾ ಇಷ್ಟಪಡ್ತಾರೆ. ಹಾಗೆ ಅಷ್ಟೇ ಭಯನೂ ಪಡ್ತಾರೆ, ಅಷ್ಟೇನು ಇಷ್ಟನೂ ಪಡ್ತಾರೆ ನಾನು ಅಂದರೆ. ಆ ಥರ ಬನ್ನಿ, ಇನ್ನು ಅವತ್ತು ಬಂದ್ಬಿಟ್ಟು ಸಾಯಂಕಾಲ ಮುದ್ದೆಗೆ ಎಲ್ಲ ಇಟ್ಟಿದ್ದೀನಿ. ಸಾಂಬಾರು ಎಲ್ಲನೂ ಮಾಡ್ತಾ ಈ ಥರ ಮುದ್ದೆಗೆ ಎಲ್ಲ ಇಟ್ಕೊಂಡು ಪೂಜೆ ಎಲ್ಲನೂ ಆಗ್ತೈತೆ. ಅವತ್ತು ತುಂಬಾ ಮಳೆ ಬೀಳ್ತಾಯಿತ್ತು ಅವತ್ತು. ಸರಿ, ಬೆಳಗ್ಗೆ ಸಾಂಬಾರೇನು ಮಾಡಿರಲಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಒಂದು ಕಡೆ ಮುದ್ದೆಗೆ ಅಂತ ಹೇಳಿ ಇಟ್ಟು ಇನ್ನೊಂದು ಕಡೆ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ಕು, ಬೇಳೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದನ್ನು ಎಲ್ಲನೂ ಹಾಕಿ ಕುದಿಸ್ಕೊಂಡು ಇವಾಗ ಕೋಲಲ್ಲಿ ಚೆನ್ನಾಗಿ ಈ ಥರ ಇದು ಮಾಡ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ತರಕಾರಿ ಸಾಂಬಾರು ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕಿದ್ರೆ. ನಿಮಗೆ ರೆಸಿಪಿ ಏನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಈಗಾಗಲೇ ನಿಮಗೆ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಸಾಂಬಾರು ಪೌಡರು ಬೆಳಿಗ್ಗೆ ತೋರಿಸ್ದೆ ಅಲ್ವಾ, ಗುರುವಾರ ಹಾಕಿಸ್ಕೊಂಬಂದಿದ್ರಲ್ವ, ಅದನ್ನೇ ಸಾಂಬಾರು ಪೌಡರ್ ಹಾಕಿದ್ದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲಿ ನಾನು ಆ ಮಸಾಲೆ ಹೇಗೆ ಮಾಡ್ತೀನಿ ಏನು ಅಂತ ಅದೂ ಅಷ್ಟೇ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ, ಚೆಕ್ ಮಾಡಿ. ಇದು ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ವಿಡಿಯೋ ಬಂದ್ಬಿಟ್ಟು ಇನ್ನೇನು 12:45 ಆ ಥರ ಆಗ್ತಾಯಿದೆ.
ಇನ್ನು ಬೆಳಗ್ಗೆಯಿಂದ ಎಲ್ಲನೂ ಮಕ್ಕಳಿಗೆ ಎಲ್ಲನೂ ಪಲಾವು ಮಾಡಿಕೊಟ್ಟೆ, ಮತ್ತು ಅವ್ರಿಗೆ ಪಾಲಕ್ ಸಾಂಬಾರಿಗೆ ಮುದ್ದೆ ಮತ್ತು ಪಲಾವು ಇಟ್ಟಿದ್ದೆ. ಅವರು ತಿಂದ್ಕೊಂಡಿದ್ದಾರೆ. ಇವಾಗ ಇನ್ನು ಹಾಗೆ ಬಂದೆ, ಬಟ್ಟೆ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಕಟ್ ಮಾಡ್ತಾಯಿದ್ರೆ ಇನ್ನು ಐಬ್ರೋಗೆ ಆ ಥರ ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಪಾರ್ಸಲ್ ಬಂದಿದ್ದಾವೆ, ಅದೇ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಯೂಸ್ ಆಗುತ್ತೇನೋ ನೋಡಿ ಬೇಕಾದರೆ ತಗೋಬೋದಲ್ವ, ಅದಕ್ಕೋಸ್ಕರ. ನನಗೆ ಈ ಬ್ಯಾಗ್ಸು ಎಲ್ಲಿಗಾದರೂ ತಗೊಂಡು ಹೋಗೋಕ್ಕೆ ಪರ್ಸು ಬ್ಯಾಗ್ಸು ಈ ಥರ ಅಂತ ಹೇಳಿಬಿಟ್ಟು ಈ ಥರ ತರಿಸಿದ್ದೆ. ಅದರಲ್ಲಿ ಇನ್ನೂ ಕಲರ್ಫುಲ್ಲಾಗಿತ್ತು. ಸರಿ, ಇದು ಪರವಾಗಿಲ್ಲ, ಚೆನ್ನಾಗೇ ಇದೆ. ಅದರಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿತ್ತು. ಈ ಥರ ಇದೆ ನೋಡಿ, ಜಿಪ್ಸು ಎಲ್ಲನೂ ಚೆನ್ನಾಗೇ ಬಂದಿದ್ದಾವೆ. ಬೇಕಿದ್ದರೆ ತೊಗೋಬೋದು. ಈ ಥರದ್ದು ಇದೆ, ಸೇಮ್ ಇದೇ ಕಲರ್ ಇದೆ, ಬ್ರೌನ್ ಕಲರೇ. ಅಂದರೆ ಅದು ಒಂಥರ ಓಲ್ಡ್ ಮಾಡಲ್ ಥರ ಇದೆ. ಅದಕ್ಕೋಸ್ಕರ ಫ್ಲವರ್ಸ್ ಈ ಥರ ಏನಾದರೂ ಇರೋದು ತಗೊಳ್ಳೋಣ ಅಂದರೆ ಸರ್ಚ್ ಮಾಡಿ ಈ ಥರದ್ದು ಕಾಣಿಸ್ತು. ಅಂದರೆ ಬ್ಯಾಗು ಎತ್ಕೊಳ್ಳೋದಿರುತ್ತಲ್ವ, ಆ ಬ್ಯಾಗ್ ಜೊತೆಗೆ ಮತ್ತೆ ಇನ್ನೊಂದು ತಗ್ಲಾಕೊಳ್ಳೋಕ್ಕೆ ಆಗೋದಿಲ್ಲ. ಈ ಥರ ಕೈಯಲ್ಲಿ ಇಟ್ಕೊಳ್ಳೋದು, ಇಲ್ಲಿ ಈ ಥರನೂ ಬೇಕಾದರೆ ಹಾಕ್ಕೋಬೋದು, ಈ ಥರನೂ ಇಟ್ಕೋಬೋದು ಅಂತ ಹೇಳಿಬಿಟ್ಟು ಈ ಥರದನ್ನು ತರಿಸಿದ್ದು. ಹುಡುಕಿ ಇನ್ನು ರೆಡ್ ಕಲರ್ ಬೇಕಾಗಿತ್ತು, ರೆಡ್ ಕಲರ್ ತರಿಸ್ಕೋಬೇಕಾಗಿತ್ತು, ಅದು ಸಿಗಲಿಲ್ಲ. ನೋಡಿ, ಈ ಚೆನ್ನಾಗಿದೆ, ದೊಡ್ಡದಾಗಿಯೇ ಚೆನ್ನಾಗಿದೆ. ಇದು ಮಧ್ಯದಲ್ಲಿನೂ ಜಿಪ್ ಇದೆ, ಇದರಲ್ಲಿನೂ ಏನಾದರೂ ಇಟ್ಕೋಬೋದು. ಫೋನು ಏನಾದರೂ ಕೆಲವೊಂದು ಇದು ಇಟ್ಕೊಳ್ಳೋ ಥರ ಈ ಥರ ತರಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ, ನೀವು ತಗೊಳ್ಳಿ ಬೇಕಿದ್ರೆ. ಚೆನ್ನಾಗಿದೆ, ಇಷ್ಟ ಆಯಿತು. ಸ್ವಲ್ಪ ಕಲರ್ಫುಲ್ಲಾಗಿ ಎತ್ತಿ ಕಾಣಿಸ್ತಾ ಇತ್ತು. ಇದರಲ್ಲಿ ಸ್ವಲ್ಪ ಡಲ್ ಇದೆ ಅಂತ ಅನಿಸುತ್ತೆ. ಓಕೆ, ಇರಲಿ. ನೋಡಿ, ಬೇಸಿಕ್ ನೀಡ್ಸ್ ಅಂದರೆ ಆಧಾರ್ ಕಾರ್ಡು ಆ ಥರದ್ದು ಈ ಥರದ್ದು ಎತ್ತಿ ಕೊಡೋವಂಥದ್ದು ಇದರೆಲ್ಲ ಇಟ್ಕೋಬೋದು. ಕಾರ್ಡ್ಸು ಆ ಥರ, ಇಲ್ಲ ಸ್ವಲ್ಪ ಅಮೌಂಟು ಆ ಥರ, ಅಂದರೆ ನಾವು ಬೇಗ ಯೂಸ್ ಮಾಡೋವಂಥದ್ದು. ಒಂದರಲ್ಲಿ ಫೋನ್ ಹಾಕ್ಕೋಬೋದು, ಇನ್ನೊಂದರಲ್ಲಿ ಏನಾದರೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಇದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ಲೇಸು ಬಂದಿತ್ತು. ಅಂದರೆ ಇನ್ನೇನು 15 ಡೇಸ್ ಆ ಥರ ಆಗೋಯ್ತು. ಇದು ಅಷ್ಟೇ ಮಾಡಿ ಈಗ ಬಂದಿದೆ ನೋಡಿ. ಸ್ಟೋನ್ಸದು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಅಂತ ನಮ್ಮ ಬ್ಲೌಸಸ್ಸು ಇದಾವಲ್ಲ, ಅದು ವರ್ಕ್ ಹಾಕಿರೋ ಥರ ಇರುತ್ತೆ. ಇದನ್ನು ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಒಂದು ಬ್ಲೌಸ್ ಎಲ್ಲನೂ ಮದುವೆಗೆ ನೈಟ್ ಟೈಮಲ್ಲಿ ರಿಸೆಪ್ಷನ್ ಟೈಮಲ್ಲಿ ಕಟ್ಕೊಂಡಿದ್ದಂಥದ್ದು, ಅದಕ್ಕೆ ಪ್ಲೈನಾಗೆ ಸ್ಟಿಚ್ ಮಾಡಿರೋದು. ಡಿಸೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಬರಬೇಕು. ಆವಾಗ ಡಿಸೈನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿ ವರ್ಕ್ ಮಾಡ್ಕೋಬೇಕು ಅಂತ. ಯಾವ ಥರ ಮಾಡ್ಕೊತೀನಿ ಏನು ಅಂತ ನಿಮಗೂ ತೋರಿಸ್ತೀನಿ ಮಾಡ್ಕೊಂಡಾಗ. ಇದೂ ಅಷ್ಟೇ ನೋಡಿ, ಅಂದರೆ 300 and change 9 ಮೀಟರ್ಸು. ನೋಡಿ, ಈ ಥರ ಬಂದಿದೆ. ನಾವು ಹಾಗೆ ಇಟ್ಟು ಕೈಯಲ್ಲಾದರೂ ಸ್ಟಿಚ್ ಮಾಡ್ಕೋಬೋದು, ಹಾಗೆ ಅಂಟಿಸ್ಬೋದು, ಆ ಥರ ಬಂದಿದೆ. ಇದು ಬಂದ್ಬಿಟ್ಟು 200 and change. ಈ ಥರ ಇದ್ದಾವೆ ಇವೆರಡು. ಓಕೆ, ಬನ್ನಿ ಫ್ರೆಂಡ್ಸ್, ಇನ್ನು ಬಟ್ಟೆ ಕಟ್ ಮಾಡೋದಿದೆ. ಸೋಮವಾರ ಕೆಲವೊಂದು ಬಟ್ಟೆಗಳೆಲ್ಲ ಕೊಡಬೇಕು, ಅದನ್ನು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಶನಿವಾರ ಅವತ್ತು ಸಾಯಂಕಾಲ ಮಾಡಿದಂಥ ಸಿಂಪಲ್ಲಾಗಿ ಮಾಡಿದಂಥ ಪೂಜೆ. ಇವಾಗ ಬೆಳಗ್ಗೆ ಬಂದ್ಬಿಟ್ಟು ನಮ್ಮವರು ಮಾಡಿರ್ತಾರಲ್ವ, ನನಗೆ ಸಾಯಂಕಾಲ ಮಾಡಿ ರೂಢಿ ಆಗಿರೋದ್ರಿಂದ ಇನ್ನು ಬೆಳಗ್ಗೆ ಅಂದರೆ ಒಂದೇ ಟೈಮ್ಗೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕೆಲಸ ಇರುತ್ತೆ, ಬೇಗ ಬಟ್ಟೆ ಸ್ಟಿಚಿಂಗ್ ಇರುತ್ತೆ, ಇಲ್ಲಾಂದರೆ ಯಾರಾದರೂ ಐಬ್ರೋಗೆ ಫೇಶಿಯಲ್ಗೆ ಬರ್ತಾ ಇರ್ತಾರೆ, ಒಂದೇ ಸಮನೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಗಿದ್ದರೂ ಬೆಳಗ್ಗೆ ಅವರು ಪೂಜೆ ಮಾಡಿ ಹೋಗಿರ್ತಾರೆ. ಸರಿ, ಸಾಯಂಕಾಲ ನಾನು ಮಾಡ್ಕೋಬೋದಲ್ಲ ಸ್ನಾನ ಮುಗಿಸಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಸಾಯಂಕಾಲನೇ ನಾನು ಪೂಜೆ ಮಾಡೋಂಥದ್ದು. ಸಾಯಂಕಾಲದ ಪೂಜೆ ಈ ಥರ ಆಗಿತ್ತು. ಪಕ್ಕದ ಮನೆಯವರು ಸ್ಫಟಿಕ ಅದು ಹೂವು ಎಲ್ಲ ಕೊಟ್ಟಿದ್ದರು. ಅದನ್ನು ಎಲ್ಲನೂ ಹೊಸ್ತಿಲಿಗೆಲ್ಲ ಇಟ್ಟು ಈ ಥರ ತುಳಸಿ ಕಟ್ಟೆಗೆ, ಹೊಸ್ತಿಲಿಗೆ, ಮನೆ ಒಳಗಡೆ ಈ ಥರ ಎಲ್ಲ ಪೂಜೆ ಎಲ್ಲ ನನ್ನ ಪೂಜೆ ಮುಗೀತು ಫ್ರೆಂಡ್ಸ್.
ಅವತ್ತು ಗ್ರೇ ಕಲರು ಅಂತಿದ್ರು. ಅಂದರೆ ಕಲರು ಕಾಂಬಿನೇಷನ್ ನಾನು ಅಷ್ಟೇನು ಇದು ಮಾಡ್ತಾ ಇಲ್ಲ, ಆದ್ರೂ ಸಿಕ್ಕಿದ್ದನ್ನು ಹಾಕ್ಕೊತಾ ಇದ್ದೀನಿ ಅವತ್ತಿರೋದನ್ನು. ನೋಡಿ ತಿರುಪತಿ ಪ್ರಸಾದ ನನ್ನ ಮಗ ತೊಗೊಂಬಂದಿದ್ದ ಅಲ್ವಾ, ಅದೂ ಅಷ್ಟೇ ಎಲ್ಲನೂ ತೊಗೊಂಡು, ಅದು ಲಡ್ಡು ಅಂದರೆ ತುಂಬಾ ಇಷ್ಟ ಆಗೋಗ್ತಾ ಇದೆ. ಅದೇ ಹಾಗೂ ಹೇಳಿದೆ ಇನ್ನೂ 2 ತೊಗೊಂಬರ್ಬಾರ್ದೇನೋ, ಫೋನ್ ಮಾಡಬೇಕಾಗಿತ್ತು, ಮರ್ತೋದೆ ಅಂದರೆ ಅಯ್ಯೋ ಹೋಗಕ್ಕ ಅಲ್ಲಿ ಕೊಡ್ತಾ ಇಲ್ಲ, ಒಬ್ಬರಿಗೆ 5 ಉಂಡೆ ಆತಾಯ ಥರನೇ ಅಂತೆ ಕೊಡೋದು, ಜಾಸ್ತಿ ಕೊಡಲ್ವಂತೆ. ನಾನೇ ಜಗಳ ಮಾಡಿ ತೊಗೊಂಬಂದೆ ಅಕ್ಕ ಅಂತ ಹೇಳ್ದೆ. ಅದೂ ನಡ್ಕೊಂಡು ಹೋಗಿರೋಂಥದ್ದು, ಮೆಟ್ಲು ಹತ್ಕೊಂಡು ಹೋಗಿ ಇರೋದಕ್ಕೆ 5 ಉಂಡೆ ಬಂತು ಅಂತಲೇ ಹೇಳ್ದೆ. ಸರಿ, ತಿರುಪತಿ ಪ್ರಸಾದ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ, ಬಂದಿದ್ದಷ್ಟು ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.